ಈ 13 ಸ್ಪಾಟ್ನಲ್ಲಿ ಕಳೆ ಬರಹ ಸಿಗಲಿಲ್ಲ ಅಂದರೆ ಮುಂದೇನು, ಸಿಕ್ಕಿದ್ರೆ ಮುಂದೇನು? ನನ್ನ ಪ್ರಕಾರ ಸಿಕ್ಕಲಿ ಸಿಗದೇ ಇರಲಿ, ಆತ ತೋರಿಸಿದ ಜಾಗದಲ್ಲೆಲ್ಲ ಬಗೆಯೋ ಕಾರ್ಯ ಆಗುತ್ತೆ ಅಂತ ಒಂದು ರೀತಿಯಲ್ಲಿ ಇಲ್ಲಿ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಖಂಡಿತವಾಗಲೂ ಕೂಡ ಇಲ್ಲಿ ಒಂದಷ್ಟು ಪಳೆಯುಳಿಕೆಗಳು ಸಿಕ್ಕಲಿ ಸಿಗದೇ ಇರಲಿ. ಈ 15 ವರ್ಷದ ಹಿಂದೆ ನೋಡಿ, ಎಕ್ಸ್ಕ್ಲೂಸಿವ್ ದೃಶ್ಯವನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಸ್ಪಾಟ್ ಅನ್ನು ಬಿಟ್ಟು ಗುಡ್ಡದ ಮೇಲೆ ಕರೆದುಕೊಂಡು ಹೋಗುವಂಥ ದೃಶ್ಯ ನೋಡಿ. ನೋಡಿ ಇಲ್ಲಿ ಮೇಲ್ಗಡೆ ಕರೆದುಕೊಂಡು ಹೋಗ್ತಾ ಇದ್ದಾರೆ. ಆ ಸ್ಪಾಟ್ ಬಿಟ್ಟಿದ್ದಾರೆ. ಆ ಸ್ಪಾಟ್ ಬಿಟ್ಟು ಮೇಲ್ಗಡೆ ಯಾಕೆ ಹೋಗ್ತಾ ಇದ್ದಾರೆ? ಯಾತಕ್ಕಾಗಿ? ಏನು ಅಡಗಿದೆ ಅಲ್ಲಿ? ರೋಚಕ ಸತ್ಯ, ರೋಚಕ ಕಹಾನಿ ಏನು? ಅಲ್ಲಿ ಮೂಳೆಗಳು ಸಿಗುತ್ತವಾ? ಸ್ಪಾಟ್ ಅನ್ನ ಬದಲಾಯಿಸಿ ಹೋಗ್ತಾ ಇರುವಂತ SIT ತಂಡ ಅಲ್ಲಿ ಏನಾಗ್ತಾ ಇದೆ, ಏನ್ ನಡೀತಾ ಇದೆ? ನಿಜಕ್ಕೂ ಮೇಲ್ಗಡೆ ಭಾಗದಲ್ಲಿ ಅಂದ್ರೆ ಗುಡ್ಡದ ಭಾಗದಲ್ಲಿ ರಹಸ್ಯ ಅಡಗಿದೆಯಾ ಅನ್ನುವಂಥ ಕುತೂಹಲ ನಿರ್ಮಾಣ ಆಗ್ತಾ ಇದೆ. ಮೊದಲ ಹಂತದಲ್ಲಿ 13 ಸ್ಪಾಟ್ ಗುರುತಿಸಿದ್ದಾನೆ ಅನಾಮಿಕಾ. ಎರಡನೇ ಹಂತದಲ್ಲಿ ಇನ್ನುಳಿದ 17 ಸ್ಪಾಟ್ಗಳ ಮಾರ್ಕಿಂಗ್ ಮಾಡಲಾಗುತ್ತೆ. ಇದೇ ರೀತಿ 17 ಸ್ಪಾಟ್ಗಳಲ್ಲಿ ಕಳೆ ಬರಕ್ಕಾಗಿ ಶೋಧ ಕಾರ್ಯ ಮುಂದುವರಿಯುತ್ತೆ. ದೂರುದಾರ ತೋರಿಸಲಿರುವ 17 ಸ್ಪಾಟ್ಗಳಲ್ಲಿ ಶೋಧ ಆಗುತ್ತೆ ಹಾಗಾದ್ರೆ ಅನ್ನುವಂತ ಮಾಹಿತಿ ಇದೆ. ಒಟ್ಟು 30, ಈಗ 13 ಮತ್ತೆ 17. ಈಗ ಎಲ್ಲರ ಚಿತ್ತ 11, 12 ಮತ್ತೆ 13 ಪಾಯಿಂಟ್ ನತ್ತ ಇದೆ. ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ. ಈಗಾಗಲೇ ಮೊದಲ ಹಂತದಲ್ಲಿ 13 ಸ್ಪಾಟ್ ಅಂತೆ, ಎರಡನೇ ಹಂತದಲ್ಲಿ 17 ಸ್ಪಾಟ್ ಅಂತೆ. ಎಸ್, ನಾನು ಅವತ್ತೇ ಹೇಳಿದ್ದೆ, ಪ್ಲಾನ್ ಎ, ಪ್ಲಾನ್ ಬಿ ಈ ರೀತಿಯಾಗಿ ರೆಡಿ ಆಗಿರುತ್ತೆ. 2 ಭಾಗಗಳನ್ನ ಮಾಡಿಕೊಂಡು SIT ತನಿಖೆಯನ್ನು ಮಾಡ್ತಾ ಹೋಗುತ್ತೆ ಅಂತ ನಾನು ಈ ಮುಂಚಿತವಾಗಿ ಇದೇ ರೆಬಲ್ ಟಿವಿಯಲ್ಲಿ ನಾನು ಹೇಳಿದ್ದೆ. ಒಟ್ಟು 30 ಸ್ಥಳಗಳಲ್ಲೂ ಕೂಡ SIT ಮಹಜರು ಸಾಧ್ಯತೆ ಇದೆ. ಈಗ ಎಲ್ಲರ ಚಿತ್ತ 11, 12, 13 ಬಂದು ನೆಟ್ಟಿದೆ. ಅನಾಮಿಕಾ ಎಲ್ರಿಗೂ ಕೂಡ ಅನ್ಸಿತ್ತು ಬರೀ 13ನೇ ಸ್ಪಾಟ್, 13 ಸ್ಪಾಟ್ಗಳನ್ನು ಆಯ್ಕೆ ಮಾಡಿದಾಗ ಎಲ್ರಿಗೂ ಕೂಡ ಕಾಡಿದಂಥ ಪ್ರಶ್ನೆ ಒಂದೇ, ಕೇವಲ 13? ಈತ ಆರೋಪ ಮಾಡ್ತಾ ಇರೋದು 100 ಶವಗಳು, ಈತ ಆರೋಪ ಮಾಡ್ತಿರೋದು 467 ಪ್ರಕರಣಗಳು ಅಂತ ಈತ ಏನು ಆರೋಪ ಮಾಡ್ತಿದ್ದ, ಕೇವಲ 13 ಸ್ಪಾಟ್ ಏನಂತ ಎಲ್ರಿಗೂ ಕೂಡ ಒಂದಷ್ಟು ಅನುಮಾನ ಮೂಡಿತ್ತು. ಇಲ್ಲ, ಇಲ್ಲಿ ಭಾಗ 1, ಭಾಗ 2, ಭಾಗ 3 ಅಂತೆಲ್ಲ ಮಾಡ್ಕೊಂಡಿರುವಂಥ ಸಾಧ್ಯತೆ ಇದೆ. ಭಾಗ 1ರಲ್ಲಿ 13ನೇ ಸ್ಪಾಟನ್ನು ಅಗೆಯೋ ಕಾರ್ಯ ಆಗ್ತಾ ಇದ್ರೆ, ಒಟ್ಟು 13 ಸ್ಪಾಟ್ಗಳನ್ನು ಅಗೆಯೋ ಕಾರ್ಯ ನಡೆದ್ರೆ, ಭಾಗ 2ರಲ್ಲಿ 17 ಸ್ಪಾಟ್ ಅಗೆಯೋ ಕಾರ್ಯ ಆಗುತ್ತೆ. ಆ 17 ಸ್ಪಾಟ್ ಅಂದರೆ ಒಟ್ಟು 30 ಸ್ಥಳಗಳಲ್ಲೂ ಕೂಡ SIT ಶೋಧ ಕಾರ್ಯ ಆಗುತ್ತೆ. ಆದರೆ ಈಗ ಆತ ಬಹಳ ಕಾನ್ಫಿಡೆನ್ಸ್ನಲ್ಲಿ ಹೇಳಿರುವಂಥ ಸ್ಥಳ ಅಂದರೆ ಅದು 11, 12, ಪ್ರಮುಖವಾಗಿ 13 ಇದೆಯಲ್ಲ, ನಿಮಗೆ ರಸ್ತೆ ಪಕ್ಕದಲ್ಲಿರುವಂಥ ಜಾಗ, ಅಲ್ಲಿ ಎದುರುಗಡೆ ಮನೆಗಳು ಕೂಡ ಇದ್ದಾವೆ, ಒಂದಷ್ಟು ಸ್ಥಳೀಯರು ಕೂಡ ಅಲ್ಲಿ ವಾಸ ಮಾಡ್ತಾ ಇದ್ದಾರೆ. ಅಲ್ಲಿ ಹೇಗಿದೆ ಅಂತಂದರೆ, ನಿಮಗೆ ನೇತ್ರಾವತಿ ನದಿ ತಟದಿಂದ ಒಂದಷ್ಟು ಮೇಲ್ಭಾಗದಲ್ಲಿ ಎತ್ತರದ ಪ್ರದೇಶದಲ್ಲಿ ಆ ಜಾಗ ಇದೆ. ಅಲ್ಲಿ ಯಾವುದೇ ಪ್ರವಾಹಗಳು ಬಂದಿಲ್ಲ, ಅಲ್ಲಿ ಮಣ್ಣಿನ ಸ್ಥಾನಪಲ್ಲಟ ಇಲ್ಲ, ಅಲ್ಲಿ ಯಾವುದೇ ರೀತಿ ಬದಲಾವಣೆ ಇಲ್ಲ. ಸೊ ಹಾಗಾಗಿ ಆ ಜಾಗದಲ್ಲಿ ಸುಮಾರು 12ರಿಂದ 13 ಶವಗಳನ್ನು ಹೂತಿರೋದಾಗಿ ಈ ಅನಾಮಿಕಾ ಆರೋಪ ಮಾಡ್ತಿರೋದ್ರಿಂದ, ಅದು ಒಂದೇ ಜಾಗದಲ್ಲಿ ಏನು ಯಾವ ರೀತಿ ಅನಾಮಿಕಾ ಕಾನ್ಫಿಡೆನ್ಸ್ನಲ್ಲಿದ್ದಾನೆ ಅಂತಂದರೆ, ಆ 13ನೇ ಜಾಗದಲ್ಲಿ ಅನೇಕ ಮೂಳೆಗಳು, ಅಸ್ಥಿಪಂಜರಗಳು ಸಿಗಬಹುದು ಅನ್ನೋ ಲೆಕ್ಕಾಚಾರದಲ್ಲಿ ಆ ಅನಾಮಿಕಾ ಕಾನ್ಫಿಡೆನ್ಸ್ನಲ್ಲಿದ್ದಾನೆ. ಹಾಗಾಗಿ ಆತನಿಗೆ 13ನೇ ಸ್ಪಾಟ್ ಇದೆಯಲ್ಲ, ಇದು ಬಹಳ ಪ್ರಮುಖ ಸ್ಪಾಟ್ ಆಗುತ್ತೆ. ಸೊ ಅಲ್ಲೂ ಸಿಗಲಿಲ್ಲ ಅಂತಂದರೆ 2ನೇ ಹಂತಕ್ಕೆ ಹೋಗ್ತಾರೆ SIT. ಯಾಕಂತಂದರೆ ಈಗ 6ನೇ ಸ್ಪಾಟ್ನಲ್ಲೂ ಕೂಡ ಸಿಗಲಿಲ್ಲ ಅಂತಂದಿದ್ರೆ ಸಾಕಷ್ಟು ಪ್ರಶ್ನೆಗಳು ಮೂಡ್ತಾ ಇತ್ತು. ಇಲ್ಲಿ 6ನೇ ಸ್ಪಾಟ್ನಲ್ಲೂ ಕೂಡ ಸಿಕ್ಕಿಲ್ಲ, ಎಲ್ಲೂ ಕೂಡ ಸಿಗಲಿಲ್ಲ. ಸೊ ಹಾಗಾಗಿ ಈ ಶೋಧ ಕಾರ್ಯವನ್ನು ನಾವು ಮುಂದುವರಿಸಬೇಕಾ ಅಂತ SIT ಯೋಚನೆ ಮಾಡ್ತಾ ಇದ್ರು, ಮತ್ತು ಸರ್ಕಾರದ ಚರ್ಚೆ ಮಾಡಿ ಒಂದು ನಿರ್ಧಾರಕ್ಕೆ ಬರ್ತಾ ಇದ್ರು. ಆದರೆ 6ನೇದರಲ್ಲಿ ಸಿಕ್ಕಿದೆಯಲ್ಲ, ಸೊ ಹಾಗಾಗಿ ಪ್ಲಾನ್ ಚೇಂಜ್ ಆಗಲ್ಲ. ಕಳೆದೊಂದು ವಾರದಿಂದ ಕಳೆ ಬರಕ್ಕಾಗಿ SIT ಆಪರೇಷನ್ ಮಾಡ್ತಾ ಇದೆ. SIT ಕಾರ್ಯಾಚರಣೆಗೆ ದಿನವೊಂದಕ್ಕೆ ಖರ್ಚು ಎಷ್ಟಾಗುತ್ತೆ ನೋಡಿ, ಈಗ ತೋರಿಸ್ತಾ ಹೋಗ್ತೀವಿ ನಿಮಗೆ ಎಷ್ಟು ಖರ್ಚಾಗ್ತಾ ಹೋಗುತ್ತೆ ಅಂತೇಳಿ. ರೆಬಲ್ ಟಿವಿಯಲ್ಲಿ SIT ಅಂದಾಜು ಲೆಕ್ಕ ತೋರಿಸ್ತಾ ಹೋಗ್ತೀವಿ ನಿಮಗೆ. ಧರ್ಮಸ್ಥಳದಲ್ಲಿ SIT ತನಿಖೆಗೆ ಪ್ರತಿನಿತ್ಯ 1.5 ಲಕ್ಷ ಖರ್ಚಾಗ್ತಾ ಇದೆ. ಕಾರ್ಮಿಕರ ಸಂಬಳ, ತಿಂಡಿ, ಊಟ ಸೇರಿ 1.5 ಲಕ್ಷ ಖರ್ಚಾಗ್ತಾ ಇದೆ. ಊಟ, ತಿಂಡಿ, ವಿಶ್ರಾಂತಿ, ಲಾಡ್ಜ್ ವೆಚ್ಚ ದಿನಕ್ಕೆ 10,000 ರೂಪಾಯಿ ದಿನಕ್ಕೆ ಖರ್ಚಾಗ್ತಾ ಇದೆ. ಗುಂಡಿ ಅಗೆಯುವ ಕಾರ್ಮಿಕರಿಗೆ ಪ್ರತಿನಿತ್ಯ 2,000 ರೂಪಾಯಿ ವೇತನ ಕೊಡಲಾಗ್ತಾ ಇದೆ. 15 ಕಾರ್ಮಿಕರಿಗೆ ದಿನಕ್ಕೆ 2,000ದಂತೆ 30,000 ರೂಪಾಯಿ ಖರ್ಚಾಗ್ತಾ ಇದೆ. ತಾತ್ಕಾಲಿಕವಾಗಿ ನಿರ್ಮಿಸುವ ಟೆಂಟ್ಗಳ ವೆಚ್ಚ 3,000 ರಿಂದ 4,000 ರೂಪಾಯಿ.
ಒಟ್ಟು ದಿನದ ಖರ್ಚು 1,50,000 ರೂಪಾಯಿ ಖರ್ಚಾಗ್ತಾ ಇದೆ. ಧರ್ಮಸ್ಥಳ ಕೇಸ್ ತನಿಖೆಗೆ 260 ಅಧಿಕಾರಿ ಸಿಬ್ಬಂದಿಗಳ ಬಳಕೆ ಆಗ್ತಾ ಇದೆ. ಓಕೆನಾ? ನೋಡಿ, ನಿಮಗೆ ಏನೆಲ್ಲ ಖರ್ಚುಗಳು ಆಗ್ತಾ ಇದೆ ಅಂತ ಹೇಳಿ ನಾವು ತೋರಿಸ್ತಾ ಇದ್ದೀವಿ. ಇಲ್ಲಿ ಖರ್ಚುಗಳು 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 ಬರೀ ಖರ್ಚುಗಳಾಗ್ತಾ ಇದೆ. ನಾವು SITಗೆ ಎಷ್ಟು ಖರ್ಚಾಗ್ತಾ ಇದೆ? ಸರ್ಕಾರ ಕೊಡ್ತಾಪ ಇಲ್ಲಿ ಕಾಸು? ಇಷ್ಟೆಲ್ಲ ಖರ್ಚಾಗ್ತಾ ಇದೆ. ಪ್ರತಿದಿನ ತನಿಖೆಗೆ ನಿತ್ಯ 1.5 ಲಕ್ಷ ಖರ್ಚಾಗ್ತಾ ಇದೆ. ಸರ್ಕಾರ ಹಣವನ್ನು ಬಿಡುಗಡೆ ಮಾಡ್ತಾ ಇಲ್ಲ ಅಂತ ಒಂದು ಕಡೆ SIT ಆರೋಪವನ್ನು ಮಾಡಿತ್ತು. SIT ಹಣದಿಂದಲೇ ಈಗಾಗಲೇ ಈ ಒಂದು ತನಿಖೆಯನ್ನು ಮಾಡ್ತಾ ಇದ್ದೀವಿ ಅಂತೇಳಿ ನಾನು ಮತ್ತೆ ನಿಮಗೆ ಅಲ್ಲಿ ಪಾಯಿಂಟ್ಸ್ಗಳನ್ನ ತೋರಿಸ್ತಾ ಹೋಗ್ತೀನಿ. ನೋಡಿ ಎಷ್ಟೆಲ್ಲ ಖರ್ಚಾಗ್ತಾ ಇದೆ ಅಂತೇಳಿ. ಕಳೆದ ಒಂದು ವಾರದಿಂದಲೂ ಕೂಡ SIT ಆಪರೇಷನ್ ಮಾಡ್ತಾ ಇದೆ. ದಿನವೊಂದಕ್ಕೆ ಖರ್ಚಾಗ್ತಿರೋ ಹಣ ನೋಡಿ ನಿಮಗೆ ನಾವು ತೋರಿಸ್ತಾ ಹೋಗ್ತೀವಿ. ಅಂದಾಜು ಖರ್ಚಿನ ಡೀಟೇಲ್ಸನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಪ್ರತಿನಿತ್ಯ ತನಿಖೆಗೆ 1.5 ಲಕ್ಷ ರೂಪಾಯಿ ಖರ್ಚಾಗ್ತಾ ಇದೆ. ಕಾರ್ಮಿಕರ ಸಂಬಳ, ತಿಂಡಿ, ಊಟ ಸೇರಿ 1.5 ಲಕ್ಷ ರೂಪಾಯಿ ಖರ್ಚಾಗ್ತಾ ಇದೆ. ಊಟ, ತಿಂಡಿ, ವಿಶ್ರಾಂತಿ, ಲಾಡ್ಜ್ 10,000 ರೂಪಾಯಿ ದಿನಕ್ಕೆ. ಆಮೇಲೆ ಕಾರ್ಮಿಕರಿಗೆ 2,000 ರೂಪಾಯಿ ವೇತನ ಖರ್ಚಾಗ್ತಾ ಇದೆ. ಈಗಲೂ ಕೂಡ ಆಗ್ತಾ ಇದೆ ನೋಡಿ. 15 ಕಾರ್ಮಿಕರಿಗೆ ದಿನಕ್ಕೆ 2,000 ಅಂತಂದರೆ ಅಲ್ಲಿಗೆ ದಿನಕ್ಕೆ 30,000 ರೂಪಾಯಿ ಅಲ್ಲೇ ಆಗೋಯ್ತಲ್ರಿ. ಪ್ರತಿದಿನ ಟೆಂಟ್ಗಳ ವೆಚ್ಚ, ಬಾಡಿಗೆ ವೆಚ್ಚ 3,000 ರಿಂದ 4,000 ರೂಪಾಯಿ. ಅಲ್ಲೇನು ಹಸಿರು ಮ್ಯಾಟ್ ಎಲ್ಲ ಹಾಕ್ತಾ ಇದ್ದಾರಲ್ಲ ಅವರು. ಒಂದು ದಿನದ ಖರ್ಚು 1,50,000 ರೂಪಾಯಿ. ಯಾರು ಕೊಡ್ತಾರೆ? ಸರ್ಕಾರ ಕೊಡಬೇಕು. 260 ಅಧಿಕಾರಿಗಳಿದ್ದಾರೆ ಅಲ್ಲಿ, ಎಲ್ಲರೂ ಸೇರಿ FSL ಅಧಿಕಾರಿಗಳು, ಅವರು ಇವರು ಅಂತೇಳಿ. ಓಕೆ, ಖರ್ಚುಗಳು ಹಿಂಗಾದ್ರೆ ಮುಂದಿನ ಅಪ್ಡೇಟನ್ನು ನೋಡ್ತಾ ಹೋಗೋಣ. ಪಟ 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 ನೋಡ್ತಾ ಹೋಗೋಣ. ಈಗ ಎಸ್, ರೆಬಲ್ ಟಿವಿಯಲ್ಲಿ ನಿಮಗೆ ಇಂಚಿಂಚು ಮಾಹಿತಿಯನ್ನು ಕೊಡ್ತಾ ಇದ್ದೀವಿ. ಧರ್ಮಸ್ಥಳದಲ್ಲಿ 100 ಶವ ಹೂತಿಟ್ಟ ಆರೋಪದ ವಿಚಾರವಾಗಿ AC ಸ್ಟೆಲ್ಲಾ ವರ್ಗೀಸ್ ಜೊತೆ ವಕೀಲರು ಚರ್ಚೆ ಮಾಡ್ತಾ ಇದ್ದಾರೆ. ಏನ್ ಚರ್ಚೆ ಮಾಡ್ತಾ ಇದ್ದಾರೆ? ಏನ್ ಸಮಾಲೋಚನೆ ಮಾಡ್ತಾ ಇದ್ದಾರೆ? ದೂರುದಾರನ ಸಮಾಲೋಚನೆ. ಬೆಳ್ತಂಗಡಿ SIT ಕಚೇರಿಯಲ್ಲಿ ಕೆಲ ಕಾಲ ಚರ್ಚೆ. ದೂರುದಾರ ಸೂಚಿಸಿದ ಮತ್ತಷ್ಟು ಸ್ಥಳದಲ್ಲಿ ಶೋಧಕ್ಕೆ ಮನವಿಯನ್ನ ಮಾಡಿಕೊಳ್ತಾ ಇದ್ದಾರಂತೆ ವಕೀಲರು. ಅನಾಮಿಕನ ವಕೀಲರ ಮನವಿ ತಿರಸ್ಕರಿಸಿದ್ದಾರಂತೆ AC ಸ್ಟೆಲ್ಲಾ ವರ್ಗೀಸ್. ಸದ್ಯಕ್ಕೆ 13 ಸ್ಥಳಗಳಲ್ಲಿ ಶೋಧ ನಡೆಸ್ತೇವೆ, ಆಮೇಲೆ ಮಿಕ್ಕಿದ್ದು SIT ತಂಡ. SIT ಸೂಚಿಸಿದ್ರೆ ಮಾತ್ರ ಶೋಧ ಕಾರ್ಯವನ್ನು ಮುಂದುವರಿಸ್ತೀವಿ ಅಂತ ಹೇಳಿ ಸ್ಟೆಲ್ಲಾ ವರ್ಗೀಸ್ ಹೇಳ್ತಿದ್ದಾರಂತೆ. ಧರ್ಮಸ್ಥಳದಲ್ಲಿ 100 ಶವ ಹೂತಿಟ್ಟ ಆರೋಪದ ಪ್ರಕರಣದ ವಿಚಾರವಾಗಿ ಈಗಾಗಲೇ 13 ಸ್ಥಳಗಳನ್ನು ಗುರುತು ಮಾಡಿಕೊಳ್ಳಲಾಗಿದೆ. 13 ಸ್ಥಳಗಳನ್ನು, ಅದರಲ್ಲಿ 10 ಸ್ಥಳಗಳು ಕಂಪ್ಲೀಟ್ ಆಗಿದೆ. 6ನೇ ಪಾಯಿಂಟ್ನಲ್ಲಿ ಸಿಕ್ಕಿದೆ. 9ನೇ ಪಾಯಿಂಟ್ನಲ್ಲಿ ಏನೂ ಸಿಕ್ಕಿಲ್ಲ. 11, 12, 13 ಇವತ್ತು ಅಥವಾ ನಾಳೆ ಒಳಗೆ ಮುಗಿಯುತ್ತೆ. ಮುಂದೇನು? ಅನಾಮಿಕನ ವಕೀಲರು ಕೇಳ್ಕೊಳ್ತಾ ಇದ್ದಾರಂತೆ, ಇನ್ನಷ್ಟು ಸ್ಥಳಗಳಿವೆ, ಇನ್ನಷ್ಟು ಜಾಗಗಳಿವೆ, ಅವೆಲ್ಲವನ್ನು ಕೂಡ ನೀವು ಚೆಕ್ ಮಾಡಲೇಬೇಕು ಅಂತ ಹೇಳಿ ಅನಾಮಿಕನ ವಕೀಲರು ಪ್ರಶ್ನೆಗಳನ್ನು ಮುಂದಿಡ್ತಿದ್ದಾರಂತೆ. AC ಅಂದ್ರೆ ಪುತ್ತೂರು AC ಸ್ಟೆಲ್ಲಾ ವರ್ಗೀಸ್ ಹೇಳ್ತಾ ಇದ್ದಾರಂತೆ, ಈಗ 13 ಸ್ಥಳವನ್ನ ಗುರುತಿಸಲಾಗಿದೆ, ಆ ಜಾಗವನ್ನ ಮಾತ್ರ ನಾವು ಪರೀಕ್ಷೆಯನ್ನ ಮಾಡ್ತೀವಿ, ಮಿಕ್ಕದ್ದನ್ನು ನಾವು ಮಾಡೋದಿಲ್ಲ ಅಂತಲ್ಲ, SIT ಆದೇಶವನ್ನ ಹೊರಡಿಸಿದ್ರೆ ಮಾತ್ರ ಮಾಡ್ತೀವಿ ಅಂತ ಹೇಳ್ತಿದ್ದಾರಂತೆ. SIT ಆದೇಶದ ಮೇರೆಗೆ ಅಂದರೆ ನೋಡಿ, ನಾನು ಅದನ್ನು ಕೂಡ ಹೇಳಿದೆ ನಿಮಗೆ. ಪ್ಲಾನ್ A, ಪ್ಲಾನ್ B ಅಂದರೆ ಈಗಾಗಲೇ 13 ಸ್ಥಳಗಳನ್ನು ಗುರುತಿಸಿದ್ದಾರೆ. ಒಟ್ಟು 30 ಸ್ಥಳಗಳನ್ನು ಆತ ಹೇಳ್ತಿದ್ದಾನಂತೆ. ಈಗ 13 ಸ್ಥಳ, ನೆಕ್ಸ್ಟ್ 17 ಸ್ಥಳಗಳನ್ನು ಆತ ಗುರುತಿಸಿದ ಬಳಿಕ ಇದು ಮುಗಿದ ನಂತರ 17 ಸ್ಥಳಗಳ ಅಗೆಯೋ ಕಾರ್ಯ. ಅಷ್ಟು ಮಾತ್ರ ಅಲ್ಲ, ಮುಂದಿನ ದಿನಗಳಲ್ಲಿ ಅನಾಮಿಕನ ಹೇಳಿಕೆಯಂತೆ ವಕೀಲರು ಪ್ರೆಷರ್ ಆಗ್ತಾ ಇದ್ದಾರೆ SIT ತಂಡಕ್ಕೆ, ಇನ್ನಷ್ಟು ಜಾಗಗಳನ್ನು ನೀವು ಅಗೆಯೋ ಕಾರ್ಯ ಮಾಡಬೇಕು ಅಂತ. ಓಕೆ, ನೆಕ್ಸ್ಟ್ ಹೋಗೋಣ ಮುಂದಕ್ಕೆ ಏನೆಲ್ಲ ಅಪ್ಡೇಟ್ಸ್ ಲಭ್ಯ ಆಗ್ತಾ ಇದೆ. 2ನೇ ದೂರುದಾರ SIT ಕಚೇರಿಗೆ ಆಗಮಿಸಿದ್ದಾರೆ ಅನ್ನುವಂತ ಮಾಹಿತಿ. ಕೈಯಲ್ಲಿ ಫೈಲ್ ಹಿಡಿದು ಬಂದಿದ್ದಾನೆ ದೂರುದಾರ ಜಯಂತ್. ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. SIT ಅಧಿಕಾರಿಗಳಿಗೆ ಕಾದು ಕುಳಿತಿದ್ದಾರೆ ಜಯಂತ್, ಬಹಳ ಇಂಪಾರ್ಟೆಂಟ್ ಇದು. ಮೊದಲೇ ಹೇಳಿದಂತೆ ಬೆಳ್ತಂಗಡಿ ಕಚೇರಿಗೆ ಈತ ಆಗಮಿಸಿದ್ದಾನೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಜಯಂತ್ ಜೊತೆ ಇಬ್ಬರು ವ್ಯಕ್ತಿಗಳ ಆಗಮನ ಕೂಡ ಆಗಿದೆ ಬೆಳ್ತಂಗಡಿ SIT ಕಚೇರಿಗೆ. ನಾನು ಇದನ್ನ ಮತ್ತೆ ಯಾಕೆ ತೋರಿಸ್ತಾ ಇದೀವಿ ಅಂತಂದ್ರೆ, ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಈತನೂ ಕೂಡ ನೋಡಿದ್ದಾನಂತೆ, ಈತನೂ ಕೂಡ ಕಂಡಿದ್ದಾನಂತೆ, ನಾನು ಕಣ್ಣಾರೆ ಕಂಡಿದ್ದೇನೆ, ನಾನು ಪ್ರತ್ಯಕ್ಷ ಸಾಕ್ಷಿ, ನನ್ನಂತ ಇನ್ನೂ 5 ಜನ ದೂರು ಕೊಡಲು ಬರ್ತಾರೆ ಅಂತ ಈ ಹಿಂದೆ ಈತ ಜಯಂತ್ ಹೇಳಿದ್ದ. ಜಯಂತ್ ಹೇಳಿಕೆಯಿಂದ ಧರ್ಮಸ್ಥಳ ಕೇಸ್ನಲ್ಲಿ ಮತ್ತಷ್ಟು ಬಲ ಬಂದಂತಾಗಿದೆ. ಈಗ ಜಯಂತ್ ಹೇಳಿಕೆಯಿಂದ ಮತ್ತಷ್ಟು ಬಲ ಬಂದಂತಾಗಿದೆ. SIT ಕಚೇರಿಗೆ ಈತ ಫೈಲ್ ಹಿಡಿದುಕೊಂಡು ದೂರುದಾರ ಆಗಮಿಸಿದ್ದಾನೆ.